ಕಾಂಗ್ರೆಸ್ ಮುಸ್ಲಿಂ ಪ್ರೀತಿಯನ್ನ ಬಟಾಬೈಲು ಮಾಡಿದ ಪ್ರಧಾನಿ ಮೋದಿ. ಮುಸ್ಲಿಂ ಭಜನೆ ಮಾಡೋ ಕಾಂಗ್ರೆಸ್ ಪಕ್ಷ ಅವರಿಗೆ ಅಧಿಕಾರ ಕೊಟ್ಟಿದ್ಯಾ? ಕಾಂಗ್ರೆಸ್ ನಾಯಕರು ಮುಟ್ಟಿ ನೋಡಿಕೊಳ್ಳುವಂತೆ ಮೋದಿ ಟೀಕಾ ಪ್ರಹಾರ. ಇಲ್ಲಿವರೆಗೂ ಒಬ್ಬ ಮುಸ್ಲಿಂ ನಾಯಕನಿಗೆ ಎಐಸಿಸಿ ಅಧ್ಯಕ್ಷನ ಪಟ್ಟ ಕಟ್ಟಿಲ್ಲ ಕಾಂಗ್ರೆಸ್. ಆಯಕಟ್ಟಿನ ಸ್ಥಳದಲ್ಲಿ ಪವರ್ ಪಾಲಿಟಿಕ್ಸ್ ನಲ್ಲಿ ಮುಸ್ಲಿಮರಿಗೆ ಎಂಟ್ರಿನೇ ಇಲ್ವಾ? ಮುಸ್ಲಿಮರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಕೆ ಮಾಡಿಕೊಳ್ತಿದೆ ಕಾಂಗ್ರೆಸ್. ರಾಜ್ಯದಲ್ಲಿ ಒಬ್ಬನೇ ಮುಸ್ಲಿಂ ನಾಯಕನಿಗೆ ಕೆಪಿಸಿಸಿ ಅಧ್ಯಕ್ಷನ ಪಟ್ಟ ಕಟ್ಟಿಲ್ಲ ಕೈಪಡೆ. ನಮಸ್ಕಾರ ವೀಕ್ಷಕರೇ. ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಯಾದಾಗಿನಿಂದಲೂ ಕೂಡ ಕಾಂಗ್ರೆಸ್ ಅದನ್ನ ಕಂಡ ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ವಿರೋಧಿಸ್ತಾನೆ ಬಂದಿದೆ. ಈ ರೀತಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ನಿರಾಧಾರವಾಗಿ ವಿರೋಧಿಸ್ತಾ ಇರೋದನ್ನ ಖಂಡಿಸಿದ ಪ್ರಧಾನಿ ಮೋದಿ ಕಾಂಗ್ರೆಸ್ ನಾಯಕರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕುಂತ್ರು ನಿಂತ್ರು ನಮ್ಮದು ಮುಸ್ಲಿಂ ಪಕ್ಷ, ಸದಾ ಮುಸ್ಲಿಂ ಓಲೈಕೆ ಮಾಡೋ, ಯಾವಾಗಲೂ ಕೂಡ ಮುಸ್ಲಿಂ ಭಜನೆ ಮಾಡೋ ಕಾಂಗ್ರೆಸ್ ಪಕ್ಷದ ನಾಯಕರು ಮುಟ್ಟಿ ನೋಡ್ಕೊಳ್ಬೇಕು. ಆ ರೀತಿ ಮೋದಿ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಎರಡು ಪ್ರಶ್ನೆ ಅವರು ಕೇಳಿರೋದು. ಮೊದಲನೇದಾಗಿ, ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ಸು ಮುಸ್ಲಿಮರನ್ನ ಯಾಕೆ ಅಧ್ಯಕ್ಷರನ್ನಾಗಿ ಮಾಡಿಲ್ಲ, ಎಐಸಿಸಿ ಅಧ್ಯಕ್ಷರನ್ನಾಗಿ? ಹಾಗೇನೆ 50% ಸೀಟ್ಗಳನ್ನು ನೀವು ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಖಾರವಾಗಿ ಕೇಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಬೂಟಾಟಿಕೆಯನ್ನ, ಕಾಂಗ್ರೆಸ್ನ ಹಿಪೋಕ್ರಸಿಯನ್ನ, ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಪಾಲಿಟಿಕ್ಸ್ನ ಬಯಲಿಗೆಳೆದಿದ್ದಾರೆ ಮೋದಿ ಅವರು ಹೇಳಿರೋ ಹಾಗೆ ನಾನು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ ನಿಮ್ಗೆ. ಅವ್ರು 2 ಪ್ರಶ್ನೆ ನೀನು ಕೇಳಿದಾರಲ್ವಾ, ಮುಸ್ಲಿಮರನ್ನ ಯಾಕೆ ಅಧ್ಯಕ್ಷರನ್ನಾಗಿ ಮಾಡಿಲ್ಲ, 50% ಸೀಟ್ನ ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ. ಈ ರೀತಿ ಮುಸ್ಲಿಂ ಓಲೈಕೆ ಮಾಡೋ ಕಾಂಗ್ರೆಸ್ ಪಕ್ಷ ಅಧಿಕಾರ ಅಂತ ಬಂದಾಗ, ಆಯಕಟ್ಟಿನ ಸ್ಥಳ ಅಂತ ಬಂದಾಗ ಯಾವತ್ತೂ ಕೂಡ ಮುಸ್ಲಿಮರಿಗೆ ಪ್ರಾತಿನಿಧ್ಯತೆ ಕೊಟ್ಟಿದ್ದೇ ಇಲ್ಲ. ಅವರನ್ನ ಏನಿದ್ರು ಕೂಡ ತಮ್ಮ ಒಂದು ಪವರ್ ಪಾಲಿಟಿಕ್ಸ್ಗಾಗಿ, ವೋಟ್ ಬ್ಯಾಂಕ್ಗಾಗಿ ಬಳಸ್ಕೊಂಡಿದ್ದಾರೆ ಹೊರತು ಅವರಿಗೆ ಯಾವತ್ತೂ ಕೂಡ ಅಧಿಕಾರ ಹಂಚಿಕೆ ವಿಚಾರ ಅಂತ ಬಂದಾಗ ಅಲ್ಲಿ ಮುಸ್ಲಿಮರಿಗೆ ಪ್ರಿಫರೆನ್ಸನ್ನೇ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಪಕ್ಷ. ಮೋದಿಯವರು ತಮ್ಮ ಭಾಷಣದಲ್ಲಿ ಒಂದು ಮಾತನ್ನ ಹೇಳಿದ್ರು, ನೀವು ಮುಸ್ಲಿಮರಿಗೆ ಪ್ರಾತಿನಿಧ್ಯತೆ ಕೊಟ್ಟಿದ್ರೆ ಇವತ್ತು ಮುಸ್ಲಿಂ ಯುವಕರು ಪಂಕ್ಚರ್ ಶಾಪ್ನಲ್ಲಿ ಕೆಲಸ ಮಾಡೋ ಅನಿವಾರ್ಯತೆ ಬರ್ತಾ ಇರಲಿಲ್ಲ ಅಂತ. ನಿಜಕ್ಕೂ ಕೂಡ ಇದೇ ಇರುವಂತಹ ಪರಿಸ್ಥಿತಿ. ಮುಸ್ಲಿಮರನ್ನ ಈ ಕಾಂಗ್ರೆಸ್ ಪಕ್ಷ ತಮಗೆ ಬೇಕಾದಾಗೆ ರಾಜಕೀಯ ಲಾಭಕ್ಕೆ ಮಾತ್ರ ಬಳಸ್ಕೊಳ್ತಾ ಇದೆ. ಆದರೆ ಆಯಕಟ್ಟಿನ ಸ್ಥಳ ಅಂತ ಬಂದಾಗ ಅವ್ರನ್ನ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ತಿದೆ. और आज ईमानदारी से उसका उपयोग हुआ होता तो मेरे मुसलमान नौजवानों को साइकिल के पंक्चर बना करके जिंदगी नहीं गुजारनी पड़ती. ಎಐಸಿಸಿ ಅಧ್ಯಕ್ಷರ ಲಿಸ್ಟ್ ಅನ್ನು ನೋಡಿದ್ರೆ ಅದರಲ್ಲಿ ನೆಹರೂನು ಕಾಣ್ತಾರೆ, ಇಂದಿರಾ ಗಾಂಧಿ ಕಾಣ್ತಾರೆ, ರಾಹುಲ್ ಗಾಂಧಿ ಕಾಣ್ತಾರೆ, ಸೋನಿಯಾ ಗಾಂಧಿ ಕಾಣ್ತಾರೆ. ಇವರ ಕುಟುಂಬ ಬಿಟ್ಟು ಬೇರೆ ನಾಯಕರುಗಳು ಕಾಣ್ತಾರೆ ಹೊರತು ಇಲ್ಲಿವರು ಕೂಡ 19 ನಾಯಕರು ಎಐಸಿಸಿ ಪ್ರೆಸಿಡೆಂಟ್ ಆಗಿದ್ದಾರೆ. ಆದ್ರೆ ಟಾರ್ಚ್ ಹಾಕೊಂಡು ಹುಡುಕಿದ್ರು ಕೂಡ ಒಬ್ಬ ಮುಸ್ಲಿಂ ನಾಯಕ ಇಲ್ಲಿ ಕಾಣಿಸೋದಿಲ್ಲ. ಇದು ಇವರ ಮುಸ್ಲಿಂ ಪ್ರೀತಿ, ಮುಸ್ಲಿಂ ಓಲೈಕೆ ರಾಜಕಾರಣ. ಏನು, ಕೇರಳದಲ್ಲಿ 35 ಜನ ಅಲ್ಲಿಯ ಅಧ್ಯಕ್ಷರಾಗಿದ್ದಾರೆ, ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಈ 35 ಜನರಲ್ಲಿ 3 ರಿಂದ 4 ಜನ ಮುಸ್ಲಿಂ ನಾಯಕರು ಬಿಟ್ರೆ ಉಳಿದವರು ಯಾರು ಕೂಡ ಮುಸ್ಲಿಂ ನಾಯಕರಲ್ಲ. ಇದು ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಮೇಲಿಟ್ಟಿರುವಂತಹ ಪ್ರೀತಿ ನೋಡಿ. ಅಧಿಕಾರ ಹಂಚಿಕೆ ಅಂತ ಬಂದಾಗ ಅವರನ್ನು ಇವರು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಏನು, ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿದ್ರೂ ಕೂಡ ಅಲ್ಲೂ ಇದೇ ಕತೆ. ಅಲ್ಲೂ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮುಸ್ಲಿಮರನ್ನ ಇವರು ಹೆಚ್ಚಾಗಿ ನೇಮಕ ಮಾಡೋಕೆ ಹೋಗಿಲ್ಲ. ಅವೆಲ್ಲವನ್ನ ಬಿಟ್ಟಾಕಿ ಕರ್ನಾಟಕದಲ್ಲಿ ಬಾಯಿ ಎತ್ತಿದ್ರೆ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಎಷ್ಟು % ಕೊಡ್ತೀವಿ, ಜಾತಿ ಗಣತಿಯಲ್ಲಿ ಮುಸ್ಲಿಮರೇ ಹೆಚ್ಚು, ಇವರು ಏನೇ ಒಂದು ಸ್ಕೀಮ್ ತಗೊಳಕ್ ಹೋದ್ರು ಕೂಡ, ಜಾರಿಗೆ ಮಾಡಿದ್ರು ಕೂಡ ಅದೆಲ್ಲದರಲ್ಲೂ ಕೂಡ ಮುಸ್ಲಿಂ ಓಲೈಕೆ ಎಸ್ಪೆಷಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎದ್ದು ಕಾಣ್ತಾ ಇದೆ. ಆದರೆ ಇವರ ಕೆಪಿಸಿಸಿ ಅಧ್ಯಕ್ಷರ ಲಿಸ್ಟ್ನ ತೆಗೆದು ನೋಡಿದ್ರೆ ಅಲ್ಲಿ ಎಲ್ಲೂ ಕೂಡ ಮುಸ್ಲಿಂ ನಾಯಕರು ಕಂಡು ಬರೋದಿಲ್ಲ. ನಾನೊಂದು ಉದಾಹರಣೆಯನ್ನು ಕೊಡ್ತೀನಿ. ಜಾಫರ್ ಶರೀಫ್ ಅವರು ಕಾಂಗ್ರೆಸ್ನ ಒನ್ ಆಫ್ ದ ಟಾಲೆಸ್ಟ್ ಲೀಡರ್ ಆಗಿದ್ರು. ಇವರಿಗೆ ಸಿಎಂ ಆಗೋ ಅರ್ಹತೆನೂ ಕೂಡ ಇತ್ತು, ಹಾಗೇನೆ ಕಾಂಗ್ರೆಸ್ ಅಧ್ಯಕ್ಷರಾಗುವಂತಹ ಎಲ್ಲ ಕೆಪಾಬಿಲಿಟೀಸ್ ಕೂಡ ಇತ್ತು. ಇನ್ನು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಇಂದಿರಾ ಗಾಂಧಿಯವರ ಆಪ್ತ ಬಳಗದಲ್ಲಿದ್ದವರು ಇವರು. ಯಾರ್ಯಾರ್ದೋ ಸಣ್ಣ ಪುಟ್ಟ ನಾಯಕರ ಆಪ್ತ ಬಳಗ ಅಲ್ಲ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಆಪ್ತ ಬಳಗದಲ್ಲಿದ್ದವರು. ಆದರೆ ಅಂಥ ನಾಯಕರಿಗೆ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ, ಸಿಎಂ ಸ್ಥಾನವನ್ನು ಕೊಟ್ಟಿಲ್ಲ. ನಿಮಗೆ ಮುಸ್ಲಿಮರ ಬೆಳವಣಿಗೆ ಆಗಲೇಬೇಕು, ಮುಸ್ಲಿಮರ ಉದ್ಧಾರಕ್ಕೆ ನಮ್ಮ ಪಕ್ಷ ಇರೋದು ಅಂತ ನೀವೇನು ಭಜನೆ ಮಾಡ್ತಾ ಇರ್ತೀರಾ, ಹೋದಲ್ಲೆಲ್ಲ ಅದೇ ಒಂದು ಕಾಪಿರೈಟ್ ರೀತಿ ಪ್ರೂವ್ ಮಾಡ್ತಾ ಇರ್ತೀರಾ.
ನೀವು ಜಾಫರ್ ಶರೀಫ್ ಅವರಿಗೆ ಅಧಿಕಾರವನ್ನು ಕೊಡ್ಬೋದಿತ್ತಲ್ಲ. ನೋ, ಅಧಿಕಾರ ಅಂತ ಬಂದಾಗ ಗಪ್ಚುಪ್ಪ ಕೂತ್ಕೊಬಿಡ್ತೀರಾ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತ ಬಂದಾಗ ನಿಮಗೆ ಮುಸ್ಲಿಮರು ಕಾಣ್ತಾರೆ, ಆದರೆ ಪವರ್ ಹಂಚಿಕೆ ಅಂತ ಬಂದಾಗ ಮುಸ್ಲಿಮರನ್ನ ನೀವು ಸೈಡ್ ಲೈನ್ ಮಾಡ್ತೀರಾ. ಇನ್ನು ಮೋದಿ ಅವರು ಇನ್ನೊಂದು ಕ್ವೆಶ್ಚನ್ ಅನ್ನ ಕೇಳಿದ್ರು, ಲೋಕಸಭಾ ಚುನಾವಣೆಯಲ್ಲಿ 50% ನೀವು ಮುಸ್ಲಿಂ ಅಭ್ಯರ್ಥಿಗಳಿಗೆ ಅವಕಾಶವನ್ನ ಕೊಡಬಹುದಲ್ಲ ಅಂತ ಹೇಳಿ. ಅದಕ್ಕೂ ನಾನು ಕೆಲವೊಂದು ಅಂಕಿಅಂಶಗಳನ್ನ ಹೇಳ್ತೀನಿ, ನೋಡಿ ಇವರು ಎಷ್ಟು ಮುಸ್ಲಿಂ ಅಭ್ಯರ್ಥಿಗಳನ್ನ ನಗಣ್ಯ ಮಾಡ್ತಾರೆ ಅನ್ನೋದಕ್ಕೆ. 2019ರಲ್ಲಿ ಇವರು 421 ಸೀಟ್ಗಳಲ್ಲಿ ಕಾಂಟೆಸ್ಟ್ ಮಾಡಿದ್ರು. ಅದರಲ್ಲಿ ಕೊಟ್ಟಿದ್ದು 34 ಜನ ಮುಸ್ಲಿಂ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ದು. ಇನ್ನು 2024ರಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿದಂತಹ ಸ್ಥಾನಗಳು 328. ಇಲ್ಲಿ ಇವರು ಕೊಟ್ಟಿರೋದು ಕೇವಲ 19 ಜನ ಮುಸ್ಲಿಂ ನಾಯಕರಿಗೆ ಮಾತ್ರ ಟಿಕೆಟ್ ಅನ್ನ ಕೊಟ್ಟಿದ್ರು. 421ರಲ್ಲಿ 34ಲ್ಲಿ ಅದರ ನಂತರ ನೋಡಿ ನಡೆದಂತಹ ಎಲೆಕ್ಷನ್ ನಲ್ಲಿ ನೀವು 2024ರಲ್ಲಿ ಡೌನ್ಫಾಲ್ ಆಗಿದೆ. ಮುಸ್ಲಿಮರ ಮೇಲೆ ಅತಿ ಹೆಚ್ಚು ಪ್ರೀತಿ ಇದ್ದಿದ್ರೆ ನೀವು ಹೆಚ್ಚೆಚ್ಚು ಮುಸ್ಲಿಂ ನಾಯಕರಿಗೆ ಅವಕಾಶಗಳನ್ನು ಕೊಡ್ಬೋದಿತ್ತಲ್ವಾ. ಇದೇನಾ ನಿಮಗೆ ಮುಸ್ಲಿಮರ ಮೇಲಿರುವಂತಹ ಪ್ರೀತಿ? ನಿಜವಾಗ್ಲೂ ಕೂಡ ಮುಸ್ಲಿಮರ ಶ್ರೇಯೋಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅವರಿಗೂ ಕೂಡ ನೀವು ಅಧಿಕಾರವನ್ನು ಕೊಡಬೇಕು. ಸೊ ಕಾಂಗ್ರೆಸ್ನವರು ಇವಾಗ ಪ್ರಶ್ನೆ ಕೇಳ್ಬೋದು, ಬಿಜೆಪಿಯವರು ಏನು ಮುಸ್ಲಿಂ ಅಭ್ಯರ್ಥಿಗಳು ಟಿಕೆಟ್ ಅನ್ನು ಕೊಟ್ಟಿದ್ದಾರಾ ಅಂತ ಹೇಳಿ. ಬಿಜೆಪಿ ಯಾವತ್ತೂ ಕೂಡ ತನ್ನನ್ನು ತಾನು ಮುಸ್ಲಿಂ ಪಕ್ಷ ಅಂತ ಹೇಳಿ ಬ್ರ್ಯಾಂಡ್ ಮಾಡ್ಕೊಂಡಿಲ್ಲ. ಆದರೆ ಕಾಂಗ್ರೆಸ್ ಹೋದಲ್ಲೆಲ್ಲಾನು ಕೂಡ ನಮ್ದು ಮುಸ್ಲಿಂ ಪರ ಪಕ್ಷ ಅನ್ನೋ ಒಂದು ಧೋರಣೆಯನ್ನ ತಾಳ್ತಿದ್ರಿ. ಎಲ್ಲಿಗೆ ಬಂತು ನಿಮ್ಮ ಮುಸ್ಲಿಂ ಪ್ರೀತಿ? ನಮ್ಮಲ್ಲಿ ಸಿದ್ದರಾಮಯ್ಯನವರು ಕೆಲವೊಂದು ಸ್ಕೀಮ್ನ ತಂದರೆ ಅದರಲ್ಲಿ ಹೆಚ್ಚು ಪಾಲು ಮುಸ್ಲಿಮರನ್ನ ಓಲೈಕೆ ಮಾಡೋದೇ ಇರುತ್ತೆ. ಶಾದಿ ಭಾಗ್ಯ ಅಂತ ತಂದ್ರಿ, ಅದು ಕೂಡ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ, ಅಂಡ್ ಎಸ್ಪೆಷಲಿ ಮುಸ್ಲಿಂ ಹೆಣ್ಣು ಮಕ್ಕಳ ಆತ್ಮರಕ್ಷಣೆ. ನೋಡಿ ಯಾವ ರೀತಿ ಅವರನ್ನು ನೀವು ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದೀರಾ ಅಂತ, ಧರ್ಮಾಧಾರಿತವಾಗಿ ಯಾವ ರೀತಿ ಸ್ಕೀಮ್ನ ತರ್ತಿದ್ದೀರಾ ಅಂತ. ಆದರೆ ಪ್ರಧಾನಿ ಮೋದಿಯವರು ಇಲ್ಲಿವರೆಗೂ ತಂದಿರುವಂತಹ ಜನಪ್ರಿಯ ಸ್ಕೀಮ್ಗಳೇನಿವೆ, ಅದು ಮುದ್ರಾನೇ ಆಗಿರ್ಬೋದು, ಆಯುಷ್ಮಾನ್ ಭಾರತವೇ ಆಗಿರ್ಬೋದು, ಉಜ್ವಲ ಸ್ಕೀಮೇ ಆಗಿರಬಹುದು, ಅಥವಾ ಜನ್ಧನ್ನೇ ಆಗಿರ್ಬೋದು, ಇದೆಲ್ಲೂ ಕೂಡ ಧರ್ಮಾಧಾರಿತವಾಗಿಲ್ಲ, ಒಂದು ಟಾರ್ಗೆಟ್ ರಿಲೀಜನ್ನ ಮಾಡೋಕೆ ಹೋಗಲಿಲ್ಲ. ಇದರ ಫಲಾನುಭವಿಗಳು ಅತಿ ಹೆಚ್ಚು ಜನ ಮುಸ್ಲಿಮರೇ. 30% ಮುಸ್ಲಿಮರು ಈ ಎಲ್ಲ ಸ್ಕೀಮ್ಗಳ ಲಾಭವನ್ನ ಪಡೆದಿದ್ದಾರೆ. ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಇಲ್ಲಿ ಸ್ಕೀಮ್ಗಳನ್ನ ತರ್ತಿರಲ್ಲ, ಅದೇ ರೀತಿ ಒಬ್ಬ ಮುಸ್ಲಿಂ ನಾಯಕ ಕೆಪಿಸಿಸಿ ಅಧ್ಯಕ್ಷರಾಗ್ಲಿ ಅಂತ ಯಾಕೆ ಹೇಳೋದಿಲ್ಲ ನೀವು? ಕಾಂಗ್ರೆಸ್ನವರ ಈ ಒಂದು ಹಿಪೋಕ್ರಸಿಯನ್ನ ಮೋದಿ ಬಟಾಬೈಲು ಮಾಡಿದ್ದಾರೆ. ಕಾಂಗ್ರೆಸ್ನ ಈ ಹಿಪೋಕ್ರಸಿ ಆದಷ್ಟು ಬೇಗ ಮುಸ್ಲಿಮರಿಗೂ ಕೂಡ ಅರ್ಥ ಆದ್ರೆ ಒಳ್ಳೆಯದು. ಅರ್ಥ ಆಗಿಲ್ಲ ಅಂದರೆ ಯಥಾವತ್ತಾಗಿ ಅವರು ನಿಮ್ಮನ್ನು ಬಳಸ್ಕೊಳ್ತಾ ಹೋಗ್ತಾರೆ, ನೀವು ಬಳಕೆ ಆಗ್ತಾ ಹೋಗ್ತೀರಾ. ನೀವು ಬಳಕೆ ಆಗಬೇಕೋ ಬೇಡವೋ ಅನ್ನೋದನ್ನು ಮುಸ್ಲಿಂ ನಾಯಕರು, ಬುದ್ಧಿಜೀವಿಗಳು ಅರ್ಥ ಮಾಡ್ಕೊಳ್ಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.